ಸಂಪುಟದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಈಗ ಮಂತ್ರಿ ಪಟ್ಟ ಕೊಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಾಗಿದೆ. 59 ವರ್ಷಗಳ ಬಳಿಕ ಕಾಂಗ್ರೆಸ್ ಶಾಸಕರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ನ ವಿಶ್ವನಾಥನ್ ರಾಜೇಶ್ ಕುಮಾರ್ಗೆ ಸ್ಥಾನವನ್ನ ಕೂಡ ನೀಡಲಾಗಿದೆ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅಧಿಕಾರಕ್ಕೆ ಎಂಟ್ರಿ ಕೊಟ್ಟ ನಂತರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಇದು. 59 ವರ್ಷಗಳ ನಂತರ ಕಾಂಗ್ರೆಸ್ನ ಶಾಸಕರಿಗೆ ಮಂತ್ರಿ ಸ್ಥಾನ. ಇವತ್ತು 23 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋ ಸಾಧ್ಯತೆ ಇದೆ. ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ವಿಸಿಕೆ ಎಐಎಡಿಎಂಕೆ ಬಂಡಾಯ ಬಣಕ್ಕೂ ಸಿಗುತ್ತಾ ಸ್ಥಾನ ಅನ್ನುವಂತ ಪ್ರಶ್ನೆ. ವಿಜಯ್ ಸಂಪುಟದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿ ಪಟ್ಟ ಸಿಕ್ಕಿರುವಂತದ್ದು. 59 ವರ್ಷಗಳಾಗಿತ್ತು ಕಾಂಗ್ರೆಸ್ನ ಶಾಸಕರು ಸಂಪುಟದಲ್ಲಿ ಈಗ ಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಳ್ತಾ ಇದ್ದಾರೆ 59 ವರ್ಷಗಳ ಬಳಿಕ. ಅದರ ಜೊತೆಗೆ 23 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇವತ್ತು 10 ಗಂಟೆಗೆ ಕಾರ್ಯಕ್ರಮ ನಡೆಯುತ್ತೆ. ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ವಿಜಯ್ ಅಧಿಕಾರಕ್ಕೆ ಎಂಟ್ರಿ ಕೊಟ್ಟ ನಂತರದಲ್ಲಿ ಮ್ಯಾಜಿಕ್ ನಂಬರ್ ರೀಚ್ ಆಗೋದಕ್ಕೆ ಒಂದು ರೀತಿಯಾಗಿ ಸಹಾಯ ಹಸ್ತವನ್ನ ಚಾಚಿದ್ದು ಕಾಂಗ್ರೆಸ್ ಅಂತ ಹೇಳ್ಬೋದು ಮೊಟ್ಟ ಮೊದಲ ಬಾರಿಗೆ. ಇನ್ನು ಅಲ್ಲಿ ಕಾಂಗ್ರೆಸ್ನ ಶಾಸಕರುಗಳು ಏನಿದ್ದಾರೆ ಅವರಿಗೆ ಕೆಲವೊಂದಷ್ಟು ಸ್ಥಾನಗಳನ್ನ ಸಚಿವರಾಗೋ ಮಂತ್ರಿಗಳಾಗೋ ನೀಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿತ್ತು. ಅದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿ ತಮ್ಮ ಶಾಸಕರನ್ನ ವಿಜಯ್ನ ಟಿವಿಕೆಗೆ ಕಳಿಸಿಕೊಟ್ಟಿದ್ರು. ಅಲ್ಲಿ ಕಾಂಗ್ರೆಸ್ ಜೊತೆಗೆ ಟಿವಿಕೆಯ ಬಾಂಧವ್ಯ ಆಗಿರಬಹುದು ಅಥವಾ ತಮ್ಮ ಸಪೋರ್ಟ್ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿದಂಥದ್ದಾಗಿರ್ಬೋದು ವಿಜಯ್ ಪಕ್ಷಕ್ಕೆ. ಹಾಗಾಗಿ ಈಗ ಏನು ಭರವಸೆಯನ್ನ ಕೊಟ್ಟಿದ್ರು ವಿಜಯ್ ಅದನ್ನ ಸತ್ಯವನ್ನಾಗಿಸೋದಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ತಮ್ಮ ತಮ್ಮ ಸ್ಥಾನಗಳನ್ನ ಕಾಂಗ್ರೆಸ್ನ ಶಾಸಕರುಗಳಿಗೆ ನೀಡೋದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ. ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಏನು ಸಭೆಯನ್ನ ಕೂಡ ನಡೆಸಿರುವಂಥದ್ದು. ಇವತ್ತು 59 ವರ್ಷಗಳ ಬಳಿಕ ಕಾಂಗ್ರೆಸ್ನ ಸಚಿವರುಗಳಿಗೆ ಶಾಸಕ ಸ್ಥಾನಗಳು ಆಗಿರಬಹುದು, ಸಚಿವ ಸ್ಥಾನಗಳಾಗಿರ್ಬೋದು, ಮಂತ್ರಿ ಪಟ್ಟವನ್ನಾಗಿರಬಹುದು ನೀಡಲಾಗುತ್ತೆ. 23 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋ ಸಾಧ್ಯತೆ ಇದೆ ಇವತ್ತು. ಅದು ಎಷ್ಟು ಜನ ಫೈನಲೈಸ್ ಆಗುತ್ತೆ ನೋಡ್ಬೇಕಾಗುತ್ತೆ. ಇನ್ನು ವಿಸಿಕೆ ಎಐಎಡಿಎಂಕೆ ಬಂಡಾಯ ಬಣ ಇದೆಯಲ್ವಾ, ಅವರಲ್ಲಿ ಯಾರಿಗಾದ್ರೂ ಸಿಗುತ್ತಾ ಸ್ಥಾನ ಕಾದು ನೋಡ್ಬೇಕಾಗಿದೆ. ವಿಜಯ್ ದಳಪತಿ ಸಂಪುಟದಲ್ಲಿ ಕಾದು ನೋಡ್ಬೇಕಾಗುತ್ತೆ ಬದಲಾವಣೆ ಏನಾಗುತ್ತೆ ಅಂತ.